श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणम् भारतीपदमारूढं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि. ಜಿಜ್ಞಾಸುಗಳೇ, ಬಾದರಾಯಣ ಪ್ರಣೀತವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣ, ಅದರಲ್ಲಿ 6 ಸ್ಕಂದಗಳನ್ನು ಮುಗಿಸಿ 7ನೇ ಸ್ಕಂದವನ್ನು ನಾವು ಪ್ರವೇಶ ಮಾಡಿ ಆಯಿತು. ಕಳೆದ ಪಾಠದಲ್ಲಿ ಮೊದಲನೇ ಅಧ್ಯಾಯವನ್ನ ಶುರು ಮಾಡಿದ್ವಿ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರುಗಳ ಜನ್ಮ, ಆಮೇಲೆ ವರಾಹ ಅವತಾರದಲ್ಲಿ ಹಿರಣ್ಯಾಕ್ಷನ ಸಂಹಾರ. ಅದರಿಂದ ಹಿರಣ್ಯಕಶಿಪುವಿನ ಮನೆಯಲ್ಲಿ ಒಂದು ರೀತಿಯ ದುಃಖದ ವಾತಾವರಣ ಅನ್ನೋದು ಉಂಟಾದಾಗ ಹಿರಣ್ಯಕಶಿಪು ಅವರೆಲ್ಲರನ್ನೂ ಸಾಂತ್ವನ ಹೇಳೋದಕ್ಕೆ ಏನ್ ಪಾಠ ಮಾಡ್ತಾನೆ ಅದು ತುಂಬಾ ವೇದಾಂತ ಭರಿತವಾಗಿರುವಂತಹ ಮಾತುಗಳನ್ನೇ ಹೇಳ್ತಾನೆ. ಈ ಸಾವಿಗೆ ಯಾಕೆ ಹೆದರ್ತೀರಿ, ನಾವೆಲ್ಲರೂ ಹುಟ್ಟುತ್ತೇವೆ ಸಾಯ್ತೇವೆ ಇತ್ಯಾದಿ ವೇದಾಂತ ಮಾತುಗಳನ್ನೇ ಅವರಿಗೆ ಸಾಂತ್ವನ ಮಾಡೋದಕ್ಕೆ ಹೇಳ್ತಾನೆ. ಅದಕ್ಕೆ ಜೊತೆ ಮಧ್ಯ ಮಧ್ಯದಲ್ಲಿ ಒಂದೆರಡು ಕಥೆಗಳನ್ನು ಹೇಳ್ತಾನೆ. ಯಮನೆ ಬಾಲಕನಾಗಿ ಬಂದು, ನಾನಿಷ್ಟು ಚಿಕ್ಕವನಿದ್ರು ಈ ಸಾವಿಗೆ ಅಳ್ತಾ ಇಲ್ಲ, ನೀವು ಯಾಕೆ ಇಷ್ಟು ದೊಡ್ಡವರಾಗಿ ಸಾವನ್ನು ನೋಡಾಡ್ತಾ ಇದ್ದೀರಿ, ಅದು ಹೇಗೆ ಯಾವತ್ತು ಹುಟ್ಟು ಅನ್ನೋದು ಬಂತು ಆವತ್ತೇ ಸಾವು ಬರುತ್ತೆ ಅಂತ ನಿರ್ಧಾರ ಆಗೋಗಿತ್ತು, ಗೊತ್ತಿರೋ ವಿಷಯಕ್ಕೇನೆ ನೀವು ಯಾಕಷ್ಟು ಅಳ್ತೀರಿ ಅನ್ನೋ ರೀತಿಯಲ್ಲಿ ಒಂದು ಸುಯಜ್ಞ ಅನ್ನುವ ಬ್ರಾಹ್ಮಣನ ಕಥೆಯ ಮೂಲಕ ಯಮನು ಸಾವಿಗೆ ಹೆದರ್ಕೂಡುದು ಅನ್ನುವಂತಹ ಉಪದೇಶ ಮಾಡಿದ, ಅಥವಾ ಸಾವನ್ನೇ ಭಯಕ್ಕೆ ಕಾರಣ ದುಃಖಕ್ಕೆ ಕಾರಣ ಅಂತ ತಗೋಕೂಡುದು ಅಂತ ಉಪದೇಶ ಮಾಡ್ದ ಅನ್ನೋದನ್ನ ಹಿರಣ್ಯಕಶಿಪು ತಮ್ಮ ಮನೆಯಲ್ಲಿರುವಂತಹ ಯಾರ್ಯಾರು ದುಃಖ ತಪ್ತರಾಗಿರ್ತಾರೆ ಅವರೆಲ್ಲರಿಗೂ ಹೇಳಿ, ಅವನ ಒಟ್ಟಾರೆ ಉದ್ದೇಶ ವೇದಾಂತಿಯಾಗಿ ಎಲ್ಲರನ್ನು ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹೋಗ್ಬೇಕು ಅನ್ನೋದಾಗಿರೋದಿಲ್ಲ, ಅವರಲ್ಲಿ ಆ ದುಃಖದಿಂದ ಮೇಲಕ್ಕೆತ್ತೋದಾಗಿರುತ್ತೆ. ಅವನು ಅಷ್ಟೆಲ್ಲ ಉಪದೇಶ ಮಾಡ್ತಾನೆ ಅನ್ನೋದಾದ್ರೆ ಅವನು ಅಷ್ಟೆಲ್ಲ ತಿಳುವಳಿಕೆ ಉಳ್ಳವನಾಗಿದ್ದನೋ ಅನ್ನೋದನ್ನು ನಾವಿಲ್ಲಿ ಗ್ರಹಿಸ್ಬೇಕು. ವೇದಾಂತವನ್ನು ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ವೇದಾಂತ ತಿಳ್ಕೊಂಡಿದ್ದ ಅಂತ ಆಯ್ತು. ಹಾಗೆ ನೋಡಿದ್ರೆ ಗುಣಗಳಿಂದ, ತಪಸ್ಸಿನಿಂದ, ಆಡಳಿತದಿಂದ, ಈ ಎಲ್ಲಾ ವಿಚಾರಗಳನ್ನು ಈ ರೀತಿಯ ವೇದಾಂತ ದೃಷ್ಟಿ, ಆಮೇಲೆ ಗೃಹಸ್ಥರ ಕರ್ತವ್ಯ ಇತ್ಯಾದಿಗಳಿಂದ ಎಲ್ಲ ರೀತಿಯಿಂದ ನೋಡಿದ್ರು ರಾವಣ, ಹಿರಣ್ಯಕಶಿಪು ಇತ್ಯಾದಿಗಳು ಬಹಳ ಸಮರ್ಥರು. ಆದರೂ ನಾವುಗಳು
ಅವರನ್ನ ಅನುಸರಿಸೋದಿಲ್ಲ, ಹಿಂಬಾಲಿಸೋದಿಲ್ಲ. ಯಾಕೆ ಅಂದ್ರೆ ಅವರು ಧರ್ಮ ವಿರುದ್ಧವಾಗಿದ್ರು ಅಥವಾ ಭಗವಂತನ ವಿರುದ್ಧವಾಗಿದ್ರು ಅಂತ. ಇಲ್ಲಿ ಒಂದು ಸೂಕ್ಷ್ಮತೆಯನ್ನು ನೋಡ್ತೀವಿ ಹಿರಣ್ಯಕಶಿಪು ಪಾತ್ರದಲ್ಲಿ. ಹಿರಣ್ಯಕಶಿಪು ಆಗಲಿ, ರಾವಣ ಆಗಿರ್ಲಿ, ಬಹಳ ಧಾರ್ಮಿಕರಾಗಿದ್ರು. ನಿತ್ಯ ಅವರವರ ಕರ್ತವ್ಯಗಳು ಅಂತ ಏನಿತ್ತು, ಸಂಧ್ಯಾ ವಂದನೆ, ಪೂಜೆ, ಬ್ರಹ್ಮಯಜ್ಞ, ಶ್ರಾದ್ದ ಎಲ್ಲವೂ ತಪ್ಪದೆ ಮಾಡ್ತಾ ಇದ್ರು. ಧಾರ್ಮಿಕ ಬುದ್ಧಿಯುಳ್ಳವರಾಗಿದ್ರು. ಆದ್ರೂ ಭಗವದ್ಭಕ್ತಿ ಅನ್ನೋದು ಅವರಲ್ಲಿ ಇರಲಿಲ್ಲ. ದ್ವೇಷ ಇತ್ತು. ಯಾರ ಬಗ್ಗೆ? ವಿಷ್ಣುವಿನ ಬಗ್ಗೆನೇ ದ್ವೇಷ ಇತ್ತು. ವಿಷ್ಣುವಿನ ಬಗ್ಗೆ ದ್ವೇಷ ಯಾತಕ್ಕೆ? ಅಣ್ಣನನ್ನ ಮೋಸದಿಂದ ಕೊಲ್ಲಿದ, ವರಾಹ ರೂಪದಲ್ಲಿ ಬಂದು ಅನ್ನೋದರ ಕಾರಣದಿಂದ ದ್ವೇಷ. ಆಮೇಲೆ ಆ ದ್ವೇಷ ಇರೋದ್ರಿಂದಲೇನೆ ಮತ್ತು ಭಗವಂತನಲ್ಲಿ ಸಮರ್ಪಣೆ ಭಕ್ತಿ ಇಲ್ಲದಿರೋದ್ರಿಂದಲೇನೆ ಅವರುಗಳು ದೈತ್ಯರು, ಅಸುರರು, ರಾಕ್ಷಸರು ಅನ್ನೋ ರೀತಿಯಲ್ಲಿ ನಾವು ಕರೀತೀವಿ. ನಾನು ಸುಮ್ಮನೆ ಹಾಗೆ ಯೋಚನೆ ಮಾಡ್ತಾ ಇದ್ದೆ, ಪ್ರಹ್ಲಾದ ಇವನು ರಾಕ್ಷಸ ವಂಶದಲ್ಲಿ, ದೈತ್ಯ ವಂಶದಲ್ಲಿ ಹುಟ್ಟಿದಂಥವನು. ನಾವು ನಮ್ಮ ಮಕ್ಕಳಿಗೆ ಅವನ ಹೆಸರಿಡ್ತೇವೆ ಪ್ರಹ್ಲಾದ ಅಂತೇಳಿ. ರಾವಣ ಅವನು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವನು. ಬ್ರಾಹ್ಮಣನಾಗಿದ್ರೂ ತಾಯಿ ಕಡೆಯಿಂದ ಅವನು ರಾಕ್ಷಸ, ತಂದೆ ಕಡೆಯಿಂದ ಬ್ರಾಹ್ಮಣನೇ. ಆದ್ರೂ ಅವನ ಹೆಸರು ನಮ್ಮ ಮಕ್ಕಳಿಗೆ ಇಡೋದಿಲ್ಲ. ಅಂದ್ರೆ ನಾವು ಅವನನ್ನ ಆದರ್ಶ ಅನ್ನೋ ರೀತಿಯಲ್ಲಿ ನಾವು ಗಮನಿಸೋದಿಲ್ಲ. ನಾವು ಬ್ರಾಹ್ಮಣರಾಗಿದ್ರು, ಬ್ರಾಹ್ಮಣನ ವಂಶದಲ್ಲಿ ಇದ್ರೂ ಕೂಡ ಇದರರ್ಥ ನಮಗೆ ಅಂತ ಹೇಳಿದ್ರೆ ವಿಶೇಷವಾಗಿ ಇಲ್ಲಿ ನಾನು ಹಿಂದೂಗಳಿಗೆ ಅನ್ನುವ ಅರ್ಥದಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಇತಿಹಾಸದ ಯಾವ ಕಾಲಕ್ಕೂ ನಾವು ವರ್ಣಗಳನ್ನ ಹೆಚ್ಚು ಅಂತ ನೋಡಿದವರು ಅಲ್ವೇ ಅಲ್ಲ, ಗುಣಗಳನ್ನೇ ಹೆಚ್ಚು ಅಂತ ನೋಡಿದವರು ಅನ್ನೋದಕ್ಕೆ ಇದು ಪುರಾವೆ ಅಂತ ನನಗನ್ಸುತ್ತೆ. ಪ್ರಹ್ಲಾದನು ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಅವನ ಹೆಸರು ಇಟ್ಕೊಳ್ತೀವಿ. ಅದೇ ಪ್ರಹ್ಲಾದನ ಹೆಸರು ಮಾತ್ರ ಇಟ್ಕೊಳ್ತೀವಿ. ಅವ್ರ ಅಪ್ಪಂದು, ಅವ್ರ ಮಗಂದು, ಅವ್ರ ಮೊಮ್ಮಗಂದು ಹೆಸರಿಟ್ಕೊಳ್ಳೋದ. ಬಲಿ ಚಕ್ರವರ್ತಿ ಹೆಸರಿಟ್ಕೊಳ್ಳೋದು ದಾನದಲ್ಲಿ ಬಹಳ ಶ್ರೇಷ್ಠ, ಆದ್ರೂ ಅವನ ಹೆಸರಿಟ್ಕೊಳ್ಳೋದಿಲ್ಲ. ಬಲಿ ಅಂತ ಯಾರು ಹೆಸರಿಟ್ಕೊಳ್ಳೋದಿಲ್ಲ. ವಿರೋಚನ ಅಂತ ಹೆಸರಿಟ್ಕೊಳ್ಳೋದಿಲ್ಲ. ಬಲಿ ಪ್ರಹ್ಲಾದನ ಮಗ. ಹಾಗೇನೆ ಕುಂಭಕರ್ಣ, ಇಂದ್ರಜಿತು, ರಾವಣ, ವಿಭೀಷಣ ಯಾರು ಹೆಸರಿಟ್ಕೊಳ್ಳೋದಿಲ್ಲ. ಎಲ್ಲ ಬ್ರಾಹ್ಮಣರೇ ಎಲ್ಲರೂ. ಅಂದ್ರೆ ಮುಂಚಿಂದಲೂ ನಾವು ವರ್ಣಾಶ್ರಮ ವ್ಯವಸ್ಥೆ ಏನಿದೆಯಲ್ಲ, ಇದೊಂದು ವ್ಯವಸ್ಥೆ. ಇದರಲ್ಲಿ ದೊಡ್ಡದು ಅಥವಾ ಶ್ರೇಷ್ಠ ಅಥವಾ ಅನುಕರಣೀಯ ಅನ್ನೋದೇನಿರುತ್ತಲ್ಲ, ಅದು ಗುಣಗಳ ಆಧಾರದ ಮೇಲೆ ನಿರ್ಣಯ ಆಗುತ್ತೆ. ಸ್ವಭಾವದ ಮೇಲೆ, ಧರ್ಮಬುದ್ಧಿ ಮೇಲೆ ನಿರ್ಣಯ ಆಗುತ್ತೆ. ಅದರಲ್ಲಿಯೂ ಧರ್ಮ ಮತ್ತು ಭಗವದ್ಭಕ್ತಿ ಇವು ಅಕ್ಕಪಕ್ಕದ ತಕ್ಕಡಿನಲ್ಲಿ ಇಟ್ಟಾಗ ನಾವುಗಳು ಭಗವದ್ಭಕ್ತಿಯನ್ನೇ ಹೆಚ್ಚು ಅನ್ನೋ ರೀತಿಯಲ್ಲಿ ಪುರಾಣಗಳಲ್ಲಿ ನೋಡ್ತೇವೆ. ನಾನು ಧಾರ್ಮಿಕವಾಗಿದ್ರು ಭಗವದ್ಭಕ್ತಿ ಆಗಿರ್ಲಿಲ್ಲ, ಭಕ್ತನಾಗಿರ್ಲಿಲ್ಲ ಅಂದ್ರೆ ನನಗ್ ಬೆಲೆ ಇಲ್ಲ. ಇಲ್ಲಿ ಹಿರಣ್ಯಕಶಿಪು ಬಹಳ ಧರ್ಮ ಮಾರ್ಗದಿಂದ ಆಡಳಿತ ನಡೆಸೋನು, ರಾಜ್ಯಭಾರ ನಡೆಸುವನು. ತನ್ನ ನಿತ್ಯ ಕರ್ಮಗಳನ್ನು, ನೈಮಿತ್ಯ ಕರ್ಮಗಳನ್ನು ಚಾಚು ತಪ್ಪದೆ ಮಾಡೋನು. ರಾವಣ ಮಹಾನ್ ಶಿವಭಕ್ತ. ತ್ರಿಪುರಾಸುರರು ಕೂಡ ಬಹಳ ಧಾರ್ಮಿಕ ನಿಷ್ಠೆಯಿಂದ ಸಮಾಜ ರಾಜ್ಯಾಡಳಿತ ಮಾಡೋರು, ಸಮಾಜವನ್ನು ನಡೆಸುವಂಥವ್ರು. ಆದ್ರೆ ಅವರು ಭಗವದ್ಭಕ್ತರಾಗಿರ್ಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವರನ್ನ ಅಷ್ಟು ಬೆಲೆ ಕೊಡೋದಿಲ್ಲ ಇತಿಹಾಸದಕ್ಕೆ. ಯಾಕೆ ಈ ವಿಚಾರ ಹೇಳಿದೆ ಅಂದ್ರೆ, ನಮ್ಮ ಸಮಕಾಲೀನ ಮಹಾನ್ ಜ್ಞಾನಿಗಳಲ್ಲಿ
ಈಗ ಹೇಗೆ ಶತಾವಧಾನಿ ಆರ್ ಗಣೇಶ್ ಅಂತ ಇದ್ದಾರೋ ಹಾಗೆ ಸ್ವಲ್ಪ ಹಿಂದೆ ಒಂದು 20 ವರ್ಷದ ಹಿಂದೆ ಸಾಕ್ರ ರಾಮಚಂದ್ರಾಯರು ಅಂತ ಆಗೋದ್ರು. ಪ್ರೊಫೆಸರ್ ಸಾಕ್ರ ರಾಮಚಂದ್ರ ಅವರು ಅಂತ. ಅವರು ಮಾಧ್ವರಾಗಿದ್ದು ಅನೇಕ ಅನೇಕ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರುವಂತಹ ಶಾಸ್ತ್ರಗಳನ್ನ ಬಲ್ಲಂತವ್ರು. ಶಿಲ್ಪಶಾಸ್ತ್ರ ಗೊತ್ತಿತ್ತು, ಸಂಗೀತ ಗೊತ್ತಿತ್ತು, ಅದ್ವೈತ ವೇದಾಂತ, ದ್ವೈತ ವೇದಾಂತ, ವಿಶಿಷ್ಟ ಅದ್ವೈತ ವೇದಾಂತ, ನಾಟಕ, ಸಾಹಿತ್ಯ, ಹೀಗೆಲ್ಲ ರೀತಿಯಲ್ಲಿ ವ್ಯಾಕರಣ, ಎಲ್ಲ ರೀತಿಯಲ್ಲಿ ಅವರು ಆ ಶಾಸ್ತ್ರಗಳಲ್ಲಿ ಬಹಳ ಪಳಗಿದವರಾಗಿದ್ದರು. ಅವ್ರದೊಂದು ಪುಸ್ತಕ ಇದೆ, ದೇವರು, ಧರ್ಮ ಮತ್ತು ವಿಜ್ಞಾನ ಅಂತ ಹೇಳಿ. ಆ ಪುಸ್ತಕದಲ್ಲಿ ಅವ್ರು ಹೇಳ್ತಾರೆ, ಯುಕ್ತಿಯುಕ್ತವಾಗಿ ಕರೆಕ್ಟ್ ಅವ್ರು ಹೇಳಿದ್ದು, ಲಾಜಿಕಲಿ, ನಾನು ಭಗವದ್ ಭಕ್ತನಾಗದಿದ್ರು, ದೇವರನ್ನ ನಂಬದೇ ಇದ್ರೂ ನಾನು ಧಾರ್ಮಿಕನಾಗಿರಬಹುದು ಅನ್ನೋದು ಅವ್ರ ನಿಲುವು. ನಿಜವೇ. ಅಂದ್ರೆ ನಮ್ಮಲ್ಲಿ ಅಂದ್ರೆ ಸನಾತನ ವೈದಿಕ ಪರಂಪರೆಯಲ್ಲಿ ಧರ್ಮ ಮತ್ತು ದೇವರ ನಂಬಿಕೆ, ಇವೆರಡರಲ್ಲಿ ಸ್ಪಷ್ಟವಾದ ವ್ಯತ್ಯಾಸವನ್ನು ನಾವು ಇಟ್ಕೊಂಡಿದ್ದೇವೆ. ದೇವರನ್ನ ನಂಬದೇನೆ, ಭಗವಂತನ ಅಸ್ತಿತ್ವವನ್ನ ನಂಬದೇನೂ ನಾನು ಧಾರ್ಮಿಕನಾಗಿರಬಹುದು. ಈ ವ್ಯತ್ಯಾಸ ಗೊತ್ತಾದ ಮೇಲೆ ಆದರೆ ಸಮಾಜದಲ್ಲಿ ಅನುಕರಣೀಯ ಮಾಡೆಲ್ ಆಗಿ, ಮಾರ್ಗದರ್ಶಕರಾಗಿ, ಲೋಕಸಂಗ್ರಹಕ್ಕಾಗಿ ಅಂಥವ್ರಿಗೆ ಬೆಲೆ ಇಲ್ಲ. ಅಂದ್ರೆ ಭಗವದ್ಭಕ್ತರು ಅಲ್ಲದೆ ಇದ್ರು, ಶುದ್ಧ ಧಾರ್ಮಿಕರಾಗಿದ್ರು ಅಂಥವ್ರಿಗೆ ಬೆಲೆ ಇಲ್ಲ ಅನ್ನುವ ಮಾತನ್ನ ಪುರಾಣಗಳು ಹೇಳ್ಕೊಡ್ತವೆ. ಅಂದ್ರೆ ಧಾರ್ಮಿಕನಾಗಿರೋದೇ ಒಂದು, ಭಗವದ್ಭಕ್ತನಾಗಿರೋದು ಇನ್ನೊಂದು. ಒಬ್ರು ಪರಿಪೂರ್ಣ ಆಗಬೇಕು ಅಂದ್ರೆ ಅವೆರಡೂ ಇರಬೇಕು ಅನ್ನೋದು ಸಾರಾಂಶ. ಹಿರಣ್ಯಕಶಿಪು ಬಹಳ ಧಾರ್ಮಿಕನಾಗಿದ್ರು ಭಗವದ್ಭಕ್ತನಾಗಿರಲಿಲ್ಲ. ಅವನು ಯೋಚನೆ ಮಾಡ್ತಾನೆ, ಈ ದೇವತೆಗಳು ವಿಷ್ಣುವಿನ ಹತ್ರ ಹೋಗಿ ವರ ಪಡ್ಕೊಂಡು ಅಥವಾ ಏನೋ ಕಿತಾಪತಿ ಮಾಡಿ ನಮ್ಮ ಅಣ್ಣನನ್ನ ಕೊಲ್ಲಿಸಿದ್ರು, ತಮ್ಮನನ್ನ ಕ್ಷಮಿಸಿ, ಹಿರಣ್ಯಕಶಿಪುನೇ ದೊಡ್ಡವನು, ತಮ್ಮನನ್ನ ಕೊಲ್ಲಿಸಿದ್ರು. ಹಾಗಾದ್ರೂ ಮಾಡಿ ಆ ವಿಷ್ಣುವಿನ ಸ್ಥಾನದಲ್ಲಿ ನಾನು ನಿಲ್ಲಬೇಕು, ಅಥವಾ ಇಡೀ ವ್ಯವಸ್ಥೆಯನ್ನು ನನ್ನ ಕಂಟ್ರೋಲಲ್ಲಿ ತರಬೇಕು. ಇವಾಗ ಆ ವಿಷ್ಣು ಹೇಳಿದ್ದೇ ಸರಿ, ವಿಷ್ಣು ಹೇಳಿದ್ದೇ ತಪ್ಪು ಅನ್ನೋದು ವ್ಯವಸ್ಥೆ ಇದೆಯಲ್ಲ, ನಾನೇ ವ್ಯವಸ್ಥೆ ಮಾಡಬೇಕು. ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ತಪ್ಪು, ನಾನು ಇದನ್ನು ಪಾಪ ಅಂತ ಹೇಳಿದ್ರೆ ಅದು ಪಾಪವೇ, ನಾನು ಇದನ್ನು ಪುಣ್ಯ ಅಂತ ಹೇಳಿದ್ರೆ ಅದು ಪುಣ್ಯವೇ, ನಾನು ಇದನ್ನು ಸ್ವರ್ಗ ಅಂತ ಹೇಳಿದ್ರೆ ಅದು ಸ್ವರ್ಗವೇ, ನಾನು ಇದನ್ನು ನರಕ ಅಂತ ಹೇಳಿದ್ರೆ ನರಕವೇ. ಹಾಗಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿಟ್ಕೊಂಡು ತಪಸ್ ಮಾಡ್ಲಿಕ್ಕೆ, ಘೋರವಾದ ತಪಸ್ ಮಾಡ್ಲಿಕ್ಕೆ ಹೋಗ್ತಾನೆ. ಹಿರಣ್ಯಕಶಿಪು ರಾಜನ್ ಅಜೇಯಮಜರಾಮರಂ ಆತ್ಮಾನಮಪ್ರತಿದ್ವಂದಂ ಏಕರಾಜಂ ವ್ಯಧಿತ್ಸತ. ಹಿರಣ್ಯಕಶಿಪು, ಈ ನಾರದರು ಯುಧಿಷ್ಠಿರನಿಗೆ ಈ ಕಥೆ ಹೇಳ್ತಾ ಇದ್ದಾರೆ. ಹೇ ರಾಜನ್, ಯುಧಿಷ್ಠಿರನೇ, ಹಿರಣ್ಯಕಶಿಪುವು ಅಜೇಯನಾಗಲು, ಅಜರನಾಗಲು, ಅಮರನಾಗಲು. ಜರ ಅಂದ್ರೆ ಮುಪ್ಪು ಬರಬಾರ್ದು, ಯಾರು ನನ್ನನ್ನು ಸೋಲಿಸಬಾರ್ದು, ನಾನು ಸಾಯಬಾರ್ದು ಅಂತ ಇಟ್ಕೊಂಡು, ಅಷ್ಟೇ ಅಲ್ಲದೆ ತನ್ನನ್ನು ಆತ್ಮಾನಂ ಅಪ್ರತಿದ್ವಂದು, ನನಗೆ ಎದುರಾಳಿ ಯಾರು ಇಲ್ವೇ ಇಲ್ಲ, ಹಾಗಾಗಿ ಏಕರಾಜಂ, ನನ್ನದೇ ಒಂದೇ ಆಡಳಿತ ನಡೀಬೇಕು. ನನ್ನದು ಒಂದೇ ಆಡಳಿತ ಅಂದ್ರೆ ಬರೀ ಭೂಲೋಕಕ್ಕೆ ಮಾತ್ರ ಅಥವಾ ಪಾತಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, 3 ಲೋಕಗಳಲ್ಲಿಯೂ ನನ್ನದೇ ಆಧಿಪತ್ಯ ನಡೀಬೇಕು ಅಂತ. ಅದರ ಅರ್ಥ ಏನು? ಸ್ವರ್ಗದಲ್ಲಿ ನನ್ನ ಆಡಳಿತ ನಡೀಬೇಕು, ಇಂದ್ರನನ್ನು ಪಕ್ಕಕ್ಕೆ ಸರಿಸ್ಬೇಕು, ಭೂಲೋಕದಲ್ಲಿ ಇವ್ರಿಗೆ ಮನುಷ್ಯರಿಗೆ ಹೆದರ್ಸಿದ್ರೆ ನನ್ನ ಆಡಳಿತ ಸಿಗ್ತಾರೆ. ಈ 3 ಲೋಕಗಳಲ್ಲಿಯೂ ಇದಾಗಿರುವಂತಹದ್ದು ಅಂತರಿಕ್ಷಾದಿಗಳಲ್ಲಿ ಈ ವಿಷ್ಣುವಿನ ಆಡಳಿತ ಇರುತ್ತಲ್ಲ, ಭಗವಂತನ, ಅದು ನಂದೇ ಬರಬೇಕು ಅನ್ನುವಂತಹದ್ದು ಅವನಿಗೆ ಅಪೇಕ್ಷೆ. ಆ ಅಪೇಕ್ಷೆ ಇಟ್ಕೊಂಡು ಅವನು ತಪಸ್ಸದನ್ನ ಮಾಡ್ಲಿಕ್ಕೆ ಕೊಡ್ತಾನೆ. ಹ್ಯಾಕ್ ತಪಸ್ ಮಾಡ್ತಾನೆ ಅಂದ್ರೆ, ಒಂದು ಮಂದರ ಪರ್ವತದ ಕಡೆಗೆ ಹೋಗಿ 2 ಕಾಲ್ ಮೇಲೆ ನಿಂತ್ಕೊ, 2 ಕೈಗಳನ್ನ ಮೇಲಕ್ಕೆತ್ತಿ ಮೇಲ್ಗಡೆನೆ ಮುಖ ಮಾಡಿ
ದೃಷ್ಟಿ ಮೇಲಕ್ಕೆ ಆಕಾಶದಲ್ಲಿ ಏನೇ ಇಟ್ಕೊಂಡು ಕಾಲುಗಳು ಪೂರ್ತಿಯಾಗಿ ಅಲ್ಲ, ಬರೀ ಹೆಬ್ಬೆರಳುಗಳ ಮೇಲೆ ನಿಲ್ತಾನೆ. ಹೀಗೇನೆ ಇದೇ ಪೋಸ್ಚರ್ ಅಲ್ಲಿ ಅವನು ತಪಸ್ಸು ಮಾಡ್ತಾನೆ. ಎಲ್ಲಿವರೆಗೂ ಆ ಚತುರ್ಮುಖ ಬ್ರಹ್ಮ ನನಗೆ ಪ್ರತ್ಯಕ್ಷ ಆಗೋದಿಲ್ಲೋ ಅಲ್ಲಿವರೆಗೂ ನಾನು ಹೀಗೇನೆ ಇರ್ತೇನೆ ಅಂತೇಳಿ ಆ ಬ್ರಹ್ಮದ ಚತುರ್ಮುಖ ಬ್ರಹ್ಮನ ಧ್ಯಾನದಲ್ಲಿಯೇನೆ ತಲ್ಲೀನಾಗ್ತಾನೆ. ಹೀಗೆ ಸ್ವಲ್ಪ ಎಷ್ಟು ದಿವಸ ಆದ್ರೂ ನಾನು ಇದನ್ನ ಹೇಗಾದ್ರೂ ನೋಡಿ, ಈ ವೇದಾಂತ ಅವನಿಗೆ ಗೊತ್ತು. ಆ ವೇದಾಂತವನ್ನ ತನ್ನ ಮನಸೋ ಇಚ್ಛೆ ಹೇಗೆ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದು ನಾವಿಲ್ಲಿ ನೋಡಬಹುದು. ಅವನೇನ್ ಹೇಳ್ತಾನೆ ಅಂದ್ರೆ, ಹೇಗೂ ಶರೀರಗಳು ಬೇರೆ, ನಾನು ಆತ್ಮ ಒಬ್ಬನೇ ಇದ್ದೀನಿ. ಆದ್ರಿಂದ ಈ ಶರೀರದಲ್ಲಿ ಆಗದೆ ಇದ್ರೆ ಪರವಾಗಿಲ್ಲ, ಮುಂದಿನ ಶರೀರದಲ್ಲಿ ಅದು ಆಗದೆ ಇದ್ರೆ ಪರವಾಗಿಲ್ಲ, ಮುಂದಿನ ಯುಗದಲ್ಲಿ ಅಂತ ಅವನು ಯೋಚನೆ ಮಾಡ್ತಾನೆ. ಅಂದ್ರೆ ದೇಹಾತ್ಮ ಬುದ್ಧಿ ಅವನಲ್ಲಿ ಇಲ್ಲ, ವೇದಾಂತಿ ಅವನು ನಿಜವಾಗ್ಲು. ಆದ್ರೂ ಅವನ ನಿಷ್ಠೆ ಮುಕ್ತನಾಗೋದ್ರಲ್ಲಿ ಇಲ್ಲ, ವಿಷ್ಣುವನನ್ನ ಸೋಲಿಸೋದ್ರಲ್ಲಿ ಇದೆ ಅವನ ನಿಷ್ಠೆ. ಇದೇ ರೀತಿ ನಾವು ಸ್ವಲ್ಪ ದಿವಸದ ಹಿಂದೆ, ಸ್ವಲ್ಪ ದಿವಸ ಅಂದ್ರೆ ಬಹಳ ವರ್ಷಗಳ ಹಿಂದೆ ಒಂದು ಸಿನಿಮಾ ನೋಡಿದ್ದೆ, ಅಕ್ಸ್ ಅಂತ ಸಿನಿಮಾದ ಹೆಸರು. ಅದರಲ್ಲಿ ಒಂದು ವಿಚಿತ್ರವಾದ ಒಂದು ತರ್ಕ ಹಿಂದಿನಲ್ಲಿದೆ. ಭಗವದ್ಗೀತೆ ಶ್ಲೋಕ ತನ್ನ ಬದುಕ್ ಬಳಸ್ಕೊಳ್ತಾನೆ. ಅವನು ಕೊಲೆ ಮಾಡ್ತಾ ಇರ್ತಾನೆ, ಸೈಕೋಪ್ಯಾತ್ ಇರ್ತಾನೆ, ಕೊಲೆ ಮಾಡ್ತಾ ಇರ್ತಾನೆ. ನ ಕೋಯಿ ಮರ್ತಾ ಹೇ ನ ಕೋಯಿ ಮಾರ್ತಾ ಹೇ, ऊपर वाले की इस कठपुतली की खेल में मैं एक हत्यारा और कई शव है ಅಂತ ಹೇಳ್ತಾರೆ. ಯಾರು ಸಾಯೋದಿಲ್ಲ ಅಂತೆಲ್ಲ ಗೀತೆ ಹೇಳ್ತಾರೆ. ये मैं नहीं कहता तुम्हारी गीता में लिखा है ಅಂತ ಹೇಳ್ತಿರ್ತಾರೆ. ಯಾರು ಸಾಯೋದಿಲ್ಲ, ಸಾಯಿಸೋದು ಇಲ್ಲ. ಭಗವಂತನ ಆಡಿಸುವಂತಹ ಈ ಆಟದಲ್ಲಿ ನಾನು ಒಬ್ಬ ಕೊಲೆಗಾರನ ಪಾತ್ರ ಮಾಡ್ತಾ ಇದ್ದೀರಿ, ನೀವೆಲ್ಲರೂ ಹೆಣಗಳ ಪಾತ್ರ ಮಾಡ್ತಾ ಇದ್ದೀರಿ. ಇದು ನಾನು ಹೇಳಿದ್ದಲ್ಲ, ನಿಮ್ ಗೀತೆನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅವನು ಕೊಲೆ ಮಾಡ್ತಾ ಇರ್ತಾನೆ. ಅಂದ್ರೆ ವೇದಾಂತ ತಿಳ್ಕೊಂಡ್ರು ನಿಷ್ಠೆ ಭಗವದ್ ಮುಕ್ತಿ ಆಗ್ಲಿಲ್ಲ, ಭಗವದ್ಭಕ್ತಿ ಇರ್ಲಿಲ್ಲ ಅಂದ್ರೆ ಹಾಗೆ ಅನರ್ಥಕ್ಕೆ ಕಾರಣವಾಗತ್ತೆ ಅಂತ. ಹಾಗೆ ಹಿರಣ್ಯಕಶಿಪು ಕೂಡ ಅವನಿಗೆ ಸ್ಪಷ್ಟವಾಗಿ ಗೊತ್ತು, ಈ ಶರೀರ ನಾನಲ್ಲ, ಆದ್ದರಿಂದ ಈ ಶರೀರ ಹೋದ್ರೆ ಪರವಾಗಿಲ್ಲ, ನಾನು ಆತ್ಮದಲ್ಲಿದ್ದೇನೆ, ನಾನು ಆತ್ಮಸಾತ್ತಾಗಿ ಮುಂದಿನ ಶರೀರದಲ್ಲೂ ಇದನ್ನೇ ಬಯಸ್ತೇನೆ ನಾನು ಅಂತ. ಅಂದ್ರೆ ಅವನು ಇಲ್ಲೇ ಇದೇ ಈ ಲೋಕದಲ್ಲಿ ಇದ್ಕೊಂಡು ಶರೀರವನ್ನು ಪಡ್ಕೊಳ್ಳೋದೇ ಅವನಿಗೆ ಅಪೇಕ್ಷೆ ಹೊರತು ಶರೀರದ ಜನನ ಮರಣಗಳಿಂದ ಮುಕ್ತನಾಗಬೇಕು ಅನ್ನುವಂಥದ್ದು ಅವನಿಗೆ ಅಪೇಕ್ಷೆ ಇಲ್ಲ. ಇನ್ನೊಂದು ಶರೀರದಲ್ಲಿ ಆದ್ರೂ ವರ ಪಡ್ಕೊಳ್ತೇನೆ, ಇನ್ನೊಂದು ಯುಗದಲ್ಲಾದ್ರೂ ಪಡ್ಕೊಳ್ತೇನೆ ಅಂದ್ರೆ ಮತ್ತೆ ನಾನು ಶರೀರ ಬೇಕು ನನಗೆ ಅನ್ನೋದೇ ಇದೆ. ಈ ಶರೀರ ಪಡ್ಕೊಳ್ಬೇಕು, ಪಡ್ಕೊಂಡ್ಬಿಟ್ಟು ನಾನು ಈ ಎಲ್ಲಾ ವ್ಯವಸ್ಥೆ ಏನಿದೆ ಅಲ್ಲ, ವಿಷ್ಣು ಸ್ಥಿತಿ ಮಾಡಿರುವಂತಹ ವ್ಯವಸ್ಥೆ, ಆ ವ್ಯವಸ್ಥೆಯನ್ನ ತಲೆ ಕೆಳಗೆ ಮಾಡಿ ನನ್ನದೇ ಆದ ವ್ಯವಸ್ಥೆ ಮಾಡ್ಬೇಕು. ಆ ವ್ಯವಸ್ಥೆಯಲ್ಲಿ ಪಾಪ ಅನ್ನೋದು ಇರೋದೇ ಇಲ್ಲ, ಏನ್ ಮಾಡಿದ್ರು ಎಲ್ಲವೂ ಪುಣ್ಯವೇ. ಅಥವಾ ಯಾವ್ದ್ಯಾವ್ದು ಪುಣ್ಯಕರಗಳಾಗಿರುತ್ತದೋ ಅದೆಲ್ಲವೂ ಪಾಪ ಅಂತ ಡಿಕ್ಲೇರ್ ಮಾಡ್ತಾನೆ. ಯಜ್ಞ, ಯಾಗ, ದಾನ, ತಪಸ್ಸು ಇವೆಲ್ಲವೂ ಪಾಪಕೃತ್ಯಗಳು. ಕೊಲೆ, ಸುಲಿಗೆ, ದರೋಡೆ, ಮೋಸ, ವಂಚನೆ ಇವೆಲ್ಲವೂ ಪುಣ್ಯ ಕೆಲಸಗಳು. ಹೀಗೆ ವ್ಯವಸ್ಥೆ ಮಾಡ್ತೇನೆ ಅಂತ ಒಂದು ವಿಚಾರ, ಒಂದು ಪಾಪ ಪುಣ್ಯಗಳನ್ನೇ ತಲೆ ಕೆಳಗೆ ಮಾಡ್ಬೇಕು ಅನ್ನುವಂಥದ್ದು. ಎಲ್ಲ ವ್ಯವಸ್ಥೆ ನನ್ನದೇ ಆಗಿರ್ಬೇಕು ಅನ್ನೋದು. ಆ ನಿಷ್ಠೆಯಲ್ಲಿ ಅವನು ವೇದಾಂತಿ ಆಗಿದ್ರು ಆ ಹಠ ಅವನಿಗೆ ಇರೋದ್ರಿಂದ ಅವನ ಶರೀರ ಬಹಳ. ಆಮೇಲೆ ರಾಕ್ಷಸರು, ದೈತ್ಯರು ನೋಡ್ತೇವೆ, ಇಡೀ ಪುರಾಣ ಕಥೆಗಳಲ್ಲಿ ನೋಡ್ತೇವೆ ನಾವು, ಅವರು ಬಹಳ ಹಠವಾದಿಗಳು, ಸಾಧಿಸ್ತಾನೇ ಇರ್ತಾರೆ ತಮ್ಮದೇ. ಹಾಗೆ ತಪಸ್ಸಿಗೆ ಕೂತ ಬಹಳ ವರ್ಷಗಳ ಕಾಲ ತಪಸ್ಸು ನಡೀತಾ ಹೋಯ್ತು. ಈಗ ಎಷ್ಟರ ಮಟ್ಟಿಗೆ ಅವನ ತಪಸ್ಸು ಆಯ್ತು ಅಂದ್ರೆ, ಅವನ ತಲೆಯಿಂದ ಒಂದು ರೀತಿಯ ಧೂಮ ಹೊಗೆ ಹೊರಬಂದು ಇಡೀ ಆಕಾಶವನ್ನೆಲ್ಲ ಆವರಿಸ್ಕೊಳ್ಳೋದಕ್ಕೆ ಶುರು ಮಾಡಿತು. ಆವಾಗ ಸೂರ್ಯ ಚಂದ್ರಾದಿಗಳೆಲ್ಲರೂ ಆ ಆವರಣದಲ್ಲಿಯೇನೆ ಮುಸುಕ್ ಹೋಗ್ತಿದ್ರು. ಆವಾಗ ಭೂಮಿ ಮೇಲೆ ಬೆಳಕೆ ಬರ್ತಾ ಇರಲಿಲ್ಲ. ಇದನ್ನು ಗಮನಿಸಿದಂತಹ ಎಲ್ಲಾ ದೇವತೆಗಳು ಬ್ರಹ್ಮನ ಹತ್ರ ಹೋಗಿ, ನೋಡ್ಕಣಯ್ಯ ತಂದೆ,
ನಿನ್ನ ಸೃಷ್ಟಿನಲ್ಲಿ ಹೀಗಾಗ್ತಾ ಇದೆ, ನಿನ್ನ ಸೃಷ್ಟಿ ಏ, ಸೂರ್ಯ ಚಂದ್ರ ನಕ್ಷತ್ರ ಇತ್ಯಾದಿಗಳು ಅವನು ಹೊಗೆ ತಪಸ್ಸಿನ ಹೊಗೆಯಿಂದ ಮುಚ್ಕೊಳ್ತಾ ಇದ್ದಾರೆ. ಅವ್ರವ್ರವ್ರ ಕೆಲಸಗಳು ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆ ಹಿರಣ್ಯಕಶಿಪು ಯಾಕೆ ತಪಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಿನಗೆ ಗೊತ್ತಿಲ್ಲ ಅಂತೇನಿಲ್ಲ. ಆದ್ರೂ ನಾವು ಅವನ ಎಣಿಕೆ ಅವನ ಮನಸ್ಸಿನಲ್ಲಿ ಇರೋದೇನು ಅಂತ ನಾವು ಹೇಗೆ ಗಮನಿಸಿದ್ದೀವೋ ಅದನ್ನು ಹೇಳ್ತೇನೆ. ಅವನು ಈ ತಪಸ್ಸಿನಿಂದ ಪಾಪ ಪುಣ್ಯಗಳ ನಿಯಮಗಳನ್ನ ಬದಲಾಯಿಸ್ಲಿಕ್ಕೆ ಹೊರಟಿದ್ದಾನೆ, ಸ್ಥಿತಿಯನ್ನ ವ್ಯತ್ಯಾಸ ಮಾಡ್ಲಿಕ್ಕೆ ಹೊರಟಿದ್ದಾನೆ. ಆದ್ರಿಂದ ಅವನಿಗೆ ಏನಾದರೂ ಮಾಡಿ ಈ ತಪಸ್ಸಿನಿಂದ ಶಾಂತ ಶಮನಗೊಳಿಸಬೇಕು ಅಂತ ಹೇಳಿ ಹಾಗೆ ಹೇಳಿದಾಗ ಅವನು ಚತುರ್ಮುಖ ಬ್ರಹ್ಮನು ತನ್ನ ಆಸನವಾಗಿರುವಂತಹ ಹಂಸದ ಮೇಲೆ ಕೂತ್ಕೊಂಡು ಪದ್ಮದಲ್ಲಿಯೇನೆ ಕೂತ್ಕೊಂಡು ಭೃಗು ದಕ್ಷ ಮುಂತಾದ ಪ್ರಜಾಪತಿಗಳ ಜೊಡನೆ ಆ ಹಿರಣ್ಯಕಶಿಪನ ಆಶ್ರಮಕ್ಕೆ ಹೋಗ್ತಾನೆ. ಮಂದರ ಪರ್ವತದಲ್ಲಿರುವಂಥದ್ದು. ಆ ಆಶ್ರಮಕ್ಕೆ ಹೋದಾಗ ಒಂದು ಬಾರಿ ನೋಡ್ತಾನೆ, ಹಿರಣ್ಯಕಶಿಪು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಏನಾಗಿದೆ ಅಂದ್ರೆ ಅವನ ಶರೀರ ತುಂಬೆಲ್ಲ ಹುತ್ತು ಬೆಳೆದು ಬಿಟ್ಟಿದೆ. ಅದರ ಮೇಲೆ ಹುಲ್ಲು, ಅದರ ಮೇಲೆ ಮುಳ್ಳು ಕಂಟೆಗಳು ಹೀಗೆಲ್ಲ ಬೆಳೆದ್ಕೊಂಡು ಬಿಟ್ಟಿದ್ದಾವೆ. ಅಷ್ಟೇ ಅಲ್ಲದೆ ಆ ಹುತ್ತಿನಲ್ಲಿರುವಂತಹ ಇರುವೆಗಳು ಅವನ ಶರೀರ ಚರ್ಮ ತಿಂದು ಹಾಕಿದಾವೆ, ಒಳಗಡೆ ಇರುವ ಮಾಂಸಗಳ ತಿಂದು ಹಾಕಿದಾವೆ. ಅಸ್ಥಿ ವೃಂದದಲ್ಲಿ ಮಾತ್ರ ಅವನಿದ್ದಾನೆ, ಅದರ ಒಳಗಡೆ ಹೃದಯದಲ್ಲಿ ಒಂಚೂರು ಜೀವ ಇಟ್ಕೊಂಡಿದ್ದಾನೆ. ಅಷ್ಟೆಲ್ಲಾ ಹೋದ್ರೂನು ಅವನಿನ್ನೂ ಇದ್ದಾನೆ. ಇದು ಅವನ ತಪಸ್ಸಿನ ಒಂದು ಶ್ರೇಷ್ಠತೆ ಅಂತ ನೋಡ್ಬೋದು. ಇದನ್ನು ಗಮನಿಸಿದಾಗ ಆ ಬ್ರಹ್ಮನು ಕೂಡ ಆಶ್ಚರ್ಯನಾಗಿ ಇಷ್ಟೊಂದು ಕಠಿಣ ತಪಸ್ಸ ಮಾಡಬಹುದೇನೋ ಅಂತ ಯೋಚನೆ ಮಾಡಿ ಅವನಿಗೆ ಹೇಳ್ತಾನೆ, ನೋಡ್ಕಣಯ್ಯ, ನಾನು ಚತುರ್ಮುಖ ಬ್ರಹ್ಮ, ನಿನ್ನದು ಈ ತಪೋನಿಷ್ಠೆಯಿಂದ ನಾನು ಬಹಳ ಸಂಪ್ರೀತನಾಗಿದ್ದೇನೆ. ನಿನಗೇನ್ ಬೇಕು ಕೇಳು, ಅದರ ವರ ಕೊಡ್ತೇನೆ. ಸಾಧಾರಣವಾಗಿ ನಾನು ಈ ರೀತಿಯ ಮರ್ತ್ಯರಿಗೆ ಅಂದ್ರೆ ಮೃತ್ಯು ಸ್ವಭಾವವುಳ್ಳಂತಹ ನಿಮ್ಮವರಿಗೆ ಅಷ್ಟು ಸರಳವಾಗಿ ದರ್ಶನ ಕೊಡೋದಿಲ್ಲ. ಅಮರ್ತ್ಯನಾಗಿರುವಂತಹ ನಾನು ಮರ್ತ್ಯರಾಗಿರುವಂತಹ ನಿನಗೆ ದರ್ಶನ ಕೊಡೋದಕ್ಕೆ ಬಂದಿದ್ದೀನಿ. ಏನ್ ಬೇಕು ಅದನ್ನ ಕೇಳ್ಕೊ ಅಂತ ಹೇಳ್ಬಿಟ್ಟು ತನ್ನ ಕಮಂಡಲದಲ್ಲಿರುವಂತಹ ನೀರನ್ನ ಅವನ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ. ಆವಾಗ ತಕ್ಷಣದಲ್ಲಿ ಆ ಮುಳ್ಳು, ಹುಲ್ಲು, ಒಣಗಿದ ಹುಲ್ಲು, ಹುತ್ತು ಎಲ್ಲವೂ ಕೆಳಗಡೆ ಬಿದ್ದು ಅವನ ಶರೀರ ಮತ್ತೆ ಪುನಃ ರಕ್ತ ಮಾಂಸ ಮಜ್ಜ ಅಸ್ಥಿ ಮೇಧಸ್ಸು ಎಲ್ಲವುಗಳಿಂದ ತಿಳ್ಕೊಂಡು ಬಹಳ ಮುಂಚೆಗಿಂತಲೂ ಬಹಳ ಕಾಂತಿಯಿಂದ ಕೂಡಿದಂತಹದ್ದಾಗ್ಲಿ ವಜ್ರದಂತೆ ಕಠೋರವಾಗಿ ಅವನ ಶರೀರ ತಯಾರಾಗುತ್ತೆ. ಹಾಗೆ ತಯಾರಾದಾಗ ಅವನು ಸ್ವಲ್ಪ ಮುಚ್ಚಿದ ಕಣ್ಣನ್ನ ಅರೆ ತೆಗೆದು ನೋಡ್ತಾನೆ. ತನ್ನ ಎದುರುಗಡೆ ಪದ್ಮಾಸನದ ಮೇಲೆ ಕುಳಿತಿರುವಂತಹ ಸಾಕ್ಷಾತ್ ಚತುರ್ಮುಖ ಬ್ರಹ್ಮ ನಿಂತಿದ್ದಾನೆ. ಅದನ್ನು ನೋಡಿ ಬಹಳ ಪುಲಕಿತನಾಗಿ ನನ್ನ ತಪಸ್ಸು ಸಾಧನೆ ಇವತ್ತಿಗೆ ಈಡೇರ್ತು ಅಂತ ಹೇಳಿ ಅವನನ್ನ ಸ್ತೋತ್ರ ಮಾಡೋದಕ್ಕೆ ಶುರು ಮಾಡ್ತಾನೆ. ಮತ್ತೆ ಪುನಃ ಸ್ತೋತ್ರ ಅಂತ ಬಂದಾಗ, ಸ್ತುತಿ ಅಂತ ಬಂದಾಗ ನಾವು ನೋಡ್ತೇವೆ ಅದು ಭಗವಂತನು ನೀನು ನಿರ್ಗುಣನೇ ಆಗಿದ್ದೀಯ, ಅವ್ಯಕ್ತನಾಗಿದ್ದೀಯ, ನಮ್ಮಗಳಿಗೋಸ್ಕರ ಸಗುಣ ರೂಪ ತಾಕೊಂಡಿದ್ದೀಯ ಅನ್ನುವಂತಹ ಅರ್ಥವುಳ್ಳ ಮಾತುಗಳೇ ಅದರಲ್ಲಿ ಬರ್ತವೆ. ಹೀಗೆ ಸುಮಾರು 10-12 ಶ್ಲೋಕಗಳಿಂದ ಅವನಿಗೆ ಚತುರ್ಮುಖ ಬ್ರಹ್ಮನಿಗೆ ಸ್ತುತಿ ಮಾಡಿ ಕೊನೆಗೆ ತನಗೆ ಬೇಕಾಗಿರೋದೇನು ಅಂತ ಕೇಳ್ಕೊಳ್ತಾನೆ. ಕೊನೆಯ ನಮಸ್ಕಾರ ಹೇಗೆ ಹೇಳ್ತಾನೆ, ಅನಂತಾವ್ಯಕ್ತ ರೂಪೇಣ ಏನೇದಮಖಿಲಂ ತತಂ ಚಿಚ್ಛಕ್ತಿಯುಕ್ತಾಯ ತಸ್ಮೈ ಭಗವತೆ ನಮಃ. ನೀನು ಅನಂತನಾಗಿರುವಂಥವನು, ಅವ್ಯಕ್ತ ರೂಪದಿಂದ ಇರುವಂಥವನು, ಈ ಎಲ್ಲ ಅಖಿಲವಾಗಿರುವಂತಹ ಜಗತ್ತು ನಿನ್ನಿಂದಲೇ ಹುಟ್ಟಿರುವಂತಹದ್ದು. ನೀನು ಚಿತ್ ಸ್ವರೂಪನು ಅಚಿತ್ ಸ್ವರೂಪನೂ ಆಗಿದ್ದೀಯ ಅಂತ. ಚಿತ್ ಅಚಿತ್ ಶಕ್ತಿ ಉಳ್ಳವನಾಗಿದ್ದೀಯ ನೀನು ಅಂತ. ಅಂದ್ರೆ ಅವ್ಯಕ್ತನೂ ನೀನೇ, ವ್ಯಕ್ತನೂ ನೀನೆ, ಚಿತ್ತು ನೀನೆ, ತ್ಯತ್ತು ನೀನೆ. ಇದರಲ್ಲಿ ತೈತ್ತಿರೀಯ ಉಪನಿಷತ್ತಿನಲ್ಲಿ ಇದು ಬರುತ್ತೆ.
ಸಚ್ಚತ್ಯಚ್ಚ ಭವತ ನಿರುಕ್ತಂಚ ನಿರುಕ್ತಂಚ ಅಂತ ಬರುತ್ತೆ. ನಿಲಯನಂಚ ನಿಲಯನಂಚ ಸತ್ಯಂಚ ನೃತಂಚ ಸತ್ಯಮಭವತ ಅಂತ. ಸತ್ತು ನೀನೆ, ತ್ಯತ್ತು ನೀನೆ, ನಿರುಕ್ತನು ನೀನೆ, ಅನಿರುಕ್ತನು ನೀನೆ, ನಿಲಯನನು ನೀನೆ, ಅನಿಲಯನನು ನೀನೆ, ಸತ್ಯವೂ ನೀನೆ, ಅಸತ್ಯವೂ ನೀನೆ, ಸತ್ಯವೂ ಮತ್ತು ಅಸತ್ಯವೂ ಆಯಿತು ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಇದರರ್ಥ ಮೂರ್ತ ರೂಪವು ಅಮೂರ್ತ ರೂಪವು, ವ್ಯಕ್ತ ರೂಪವು ಅವ್ಯಕ್ತ ರೂಪವು ಎಲ್ಲವೂ ನೀನೆ ಅನ್ನೋ ರೀತಿಯಲ್ಲಿ ಹೇಳಿ ನಮಸ್ಕಾರ ಮಾಡಿ ಏನ್ ಕೇಳ್ಕೊಳ್ತಾನೆ ಅವನೂರ ಬಹಳ ಪ್ರಸಿದ್ಧ ಇದೆ, ಎಲ್ರಿಗೂ ಗೊತ್ತಿರುವಂತಹದ್ದೇ. ಅದನ್ನ ಭಾಗವತದಲ್ಲಿ ಹೇಗೆ ವರ್ಣನೆ ಮಾಡಿದ್ದಾರೆ ಅಂತ ನೋಡಿದ್ರೆ, ಯದಿದಾಸ್ಯಸಿ ಯದಿದಾಸ್ಯಸ್ಯಭಿಮತ್ತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತದ್ವಿಸೃಷ್ಟೇಭ್ಯೋ ಮೃತ್ಯುರ್ಮಾ ಭೂನ್ ಮಮ ಪ್ರಭೋ. ಹೇ ವರದೋತ್ತಮನೇ, ವರ ಕೊಡುವರಲ್ಲಿ ಬಹಳ ಶ್ರೇಷ್ಠನಾಗಿರುವಂಥವನು, ಉತ್ತಮನಾಗಿರುವಂಥವನು ನೀನೆ. ಯಾಕೆಂದ್ರೆ ಕೇಳಿದ್ ಕೊಡ್ತೀಯ ಅಂತ ಹೇಳಿ ಅಂಥವನು ನೀನು ನನಗೆ ವರ ಕೊಡಬೇಕು ಅಂತಾದ್ರೆ ನಿನ್ನ ಮನಸ್ಸಿದ್ರೆ ತದ್ವಿಸೃಷ್ಟೇಭ್ಯೋ ಭೂತೇಭ್ಯ ಮಮ ಮೃತ್ಯು ಮಾ ಭೂತ್. ನಿನ್ನಿಂದ ಸೃಷ್ಟಿಯಾಗಿರುವಂತಹ ಯಾವುದರಿಂದಲೂ, ನಿನ್ನಿಂದ ಸೃಜಿಸಲ್ಪಟ್ಟಿರುವಂತಹ ಯಾವುದರಿಂದಲೂ ನನಗೆ ಮೃತ್ಯು ಅನ್ನೋದಾಗದೇ ಇರಲಿ. ಈಗ ಅವನಿಂದ ಸೃಷ್ಟಿಸಿರುವಂತಹದ್ದು ಅಂತ ಹೇಳಿದಾಗ ಅವನ ಸ್ಮಾರ್ಟ್ನೆಸ್ ನೋಡಿ. ಇಂದ್ರನು ಅದರೊಳಗಡೆನೆ ಬಂದ, ಅವನು ಪರಮವೈರಿ ಇಂದ್ರನೇ ತಾನೆ. ಸ್ವರ್ಗಾದಿಗಳಿಂದ ಹೋಗಿ ಕೂತ್ಕೊಳ್ಬೇಕು ಅಂತ. ಆದ್ರಿಂದ ಇಂದ್ರಾದಿಗಳು ದೈತ್ಯರ ಹುಟ್ಟಾವೈರಿಗಳು, ಆದ್ರಿಂದ ಇಂದ್ರಾದಿಗಳಿಂದ ನಾನು ಸೋಲ್ಬಾರ್ದು ಅಂತ ಅಲ್ಲಿ ಕ್ಲಿಯರ್ ಮಾಡ್ಕೊಂಡ. ನೀನು ಸೃಷ್ಟಿಸಿರುವಂತಹದ್ದು ಯಾವುದರಿಂದಲೂ ಅಂತ. ಹಾಗೇನೆ ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯುರ್ನ ನರೈರ್ನ ಮೃಗೈರಪಿ. ನಾಂತಹ ಒಳಗಡೆ ಸಾಯ್ಬಾರ್ದು, ನ ಬಹಿರ್ ಹೊರಗಡೆ ಸಾಯ್ಬಾರ್ದು, ದಿವಾ ಹಗಲು ಸಾಯ್ಬಾರ್ದು, ನಕ್ತಂ ರಾತ್ರಿನೂ ಸಾಯ್ಬಾರ್ದು, ಅನ್ಯಸ್ಮಾದಪಿ ಚಾಯುಧೈಹಿ ಇತರ ಯಾವ ಆಯುಧಗಳಿಂದಲೂ. ಇತರ ಯಾವ ಆಯುಧಗಳಿಂದ ಅಂದ್ರೆ ಇವಾಗ ಪ್ರಸಿದ್ಧವಾಗಿರುವಂತಹ ಖಡ್ಗ, ಬಾಣ, ಚಕ್ರ, ಭುಷುಂಡಿ ಇತ್ಯಾದಿಗಳು ಬಿಟ್ಟು ಇತರ ಯಾವುದೇ ಆಯುಧಗಳಿದ್ರೂ ಹೊಸದಾಗಿ ಆಯುಧ ಸೃಷ್ಟಿ ಮಾಡಿ ನಂಗೆ ಕೊಲ್ಲೋ ಹಾಗಿಲ್ಲ, ಅದನ್ನು ಕ್ಲಿಯರ್ ಮಾಡ್ಕೊಂಡ. ನ ಭೂಮೌ ನಾನು ಭೂಮಿ ಮೇಲೆ ಸಾಯ್ಬಾರ್ದು, ನಾಂಬರೆ ಆಕಾಶದಲ್ಲೂ ಸಾಯ್ಬಾರ್ದು, ನ ನರೈಹಿ ಯಾವ ಮನುಷ್ಯನಿಂದಲೂ ಸಾಯ್ಬಾರ್ದು, ನ ಮೃಗೈಹಿ ಯಾವ ಕಾಡು ಪ್ರಾಣಿಗಳಿಂದಲೂ ಸಾಯ್ಬಾರ್ದು. ಅವ್ಯಸುಭಿರ್ವಾ ಸುಮದ್ಭಿರ್ವಾ ಸುರಾಸುರಮಹೋರಗೈಹಿ ಅಪ್ರತಿದ್ವಂದ್ವತಾಂ ಯುದ್ಧೇ ಐಕಪತ್ಯಂಚ ದೇಹಿನಾಂ. ನನಗೆ ಯಾವ ದೇವತೆಗಳಿಂದಾಗಲಿ, ಯಾವ ರಾಕ್ಷಸರಿಂದಾಗಲಿ, ಯಾವ ಋಷಿ ಮುನಿಗಳಿಂದಾಗಲಿ, ಅಥವಾ ಇನ್ಯಾವುದೇ ಸಿದ್ಧರು ಚಾರಣರು ಅವರುಗಳಿಂದಾಗಲಿ, ಈ ಯಾವರಿಂದಲೂ ನನಗೆ ಸಾವು ಅಂತ ಬರ್ಕೂಡ್ದು. ಮತ್ತು ಅಪ್ರತಿದ್ವಂದ್ವಂ ನನಗೆ ಯಾರು ಎದುರಾಳಿ ಅಂತ ಹೇಳಿ ನಿಲ್ಕೂಡ್ದು. ಯುದ್ಧದಲ್ಲಿ ಎಲ್ಲರೂ ಯುದ್ಧದಲ್ಲಿ ನನ್ನನ್ನು ಸೋಲ್ಬೇಕು. ಐಕಪತ್ಯಂ ಚ ದೇಹಿನಾಂ ಮತ್ತು ನಾನು ಏಕಾಧಿಪತಿಯಾಗಿರ್ಬೇಕು, ಏಕಛತ್ರಾಧಿಪತಿಯಾಗಿರ್ಬೇಕು. ದೇಹಿನಾಂ ಯಾರ್ಯಾರ ದೇಹವನ್ನು ಪಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಾನು ಅಧಿಪತಿಯಾಗಬೇಕು. ಇದು ನನ್ನ ಆಸೆ, ನನಗ್ ಬೇಕಾಗಿರುವಂತಹ ವರ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಂ ಯಥಾತ್ಮನಃ ತಥಾ ಯೋಗ ಪ್ರಭಾವಾಣಂ ಯನ್ನರಿಷ್ಯತಿ ಕರ್ಹಿಚಿತ್. ಇಂದ್ರನೇ ಮೊದಲಾಗಿರುವಂತಹ ಸಮಸ್ತ ಲೋಕಪಾಲಗಳು, ಸರ್ವೇಷಾಂ ಲೋಕಪಾಲಾನಾಂ, ಅವರ ಮಹಿಮೆಗಳು ಏನೇನಿದೆಯಲ್ಲ ಆ ಎಲ್ಲಾ ಮಹಿಮೆಗಳು ನನಗೆ ಬರಬೇಕು. ಮತ್ತು ತಪಸ್ವಿಗಳು ಯೋಗಿಗಳು ತಪೋ ಯೋಗ ಪ್ರಭಾವಾಣ, ತಪಸ್ವಿಗಳಿಗೂ ಯೋಗಿಗಳು. ಈಗ ಇಂದ್ರನ ಮಹಿಮೆ ಅಂದ್ರೇನು? ಅವನು ಶರೀರ ಕಾಣದೇನೋ ಬೆಳಕಿನ ರೂಪದಲ್ಲಿ ಆ ಕಡೆ ಈ ಕಡೆ ಸಂಚಾರ ಮಾಡಬಹುದು. ಅಂತಹ ಶಕ್ತಿ ನಂಗೆ ಬರ್ಬೇಕು. ಬಹಳ ಯುದ್ಧದ ಮಧ್ಯದಲ್ಲಿ ಘನಘೋರವಾಗಿರುವಂತಹ ಮಳೆಯನ್ನ ಅವನು ಸುರಿಸಬಹುದು, ಅಂತಹ ಶಕ್ತಿ ನನಗೆ ಬರ್ಬೇಕು. ಅದೇ ರೀತಿ ತಪಸ್ವಿಗಳು ಯೋಗಿಗಳು ಈ ಕಡೆ ಅಪ್ರತ್ಯಕ್ಷವಾಗಿ ಮಾಯವಾಗಿ ಬೇರೆ ಯಾವುದೋ ಒಂದು ಕಡೆ ಪ್ರತ್ಯಕ್ಷವಾಗಬಹುದು. ಯೋಗಿಗಳು
ಉಸಿರನ್ನು ಹಿಡಿದುಕೊಂಡು ಬಹಳ ವರ್ಷಗಳ ಕಾಲ ಇರಬಹುದು, ನನಗಂತಹ ಶಕ್ತಿ ಬೇಕು. ಹೀಗೆ ಎಲ್ಲವನ್ನು ಕೇಳ್ಕೊಂಡು ಇಂತಹ ವಿಶೇಷವಾಗಿರುವಂತಹ ಅವರ ಸಿದ್ಧಿಗಳು ಅಂತ ಏನಿದಾವೆ ಅವೆಲ್ಲವೂ ನನಗ್ ಬರಬೇಕು ಎನ್ನುವ ರೀತಿಯಲ್ಲಿ ಚತುರ್ಮುಖ ಬ್ರಹ್ಮನಲ್ಲಿ ಬಹಳ ಕಠಿಣವಾಗಿರುವಂತಹ ತಪಸ್ಸನ್ನ ಮಾಡಿರುವಂತಹ ಹಿರಣ್ಯಕಶಿಪು ಈ ರೀತಿಯ ಒಟ್ಟಾರೆಯಾಗಿ ನನಗೆ ಯಾವ ಕಾರಣದಿಂದಲೂ ಸಾವು ಬರಕೂಡದು ಅನ್ನೋ ರೀತಿಯಲ್ಲಿ ವರವನ್ನ ಕೇಳುವಂತವನಾಗ್ತಾನೆ. ಇಲ್ಲಿಗೆ ಈ 3ನೇ ಅಧ್ಯಾಯ ಮುಗಿಯುತ್ತೆ. 4ನೇ ಅಧ್ಯಾಯದಲ್ಲಿ ಪ್ರಹ್ಲಾದನ ಗುಣಗಳು ಮತ್ತು ಇವನಿಗೆ ಇಂತಹ ಶಕ್ತಿ ಬಂದ ಮೇಲೆ ಅವನೇನು ಮಾಡ್ತಾನೆ ಅನ್ನೋ ರೀತಿಯಲ್ಲಿ, ಯಾವ ರೀತಿ ದೇವತೆಗಳಿಗೆ ಉಪಟಳ ಕೊಡ್ತಾನೆ, ಯಾವ ರೀತಿ ದೇವತೆಗಳಿಗೆ ಭರವಸೆ ಸಿಗುತ್ತೆ ಅನ್ನೋ ವಿಚಾರವನ್ನ ನಾವು ನಾಳೆ ದಿವಸ ಯಥಾ ಪ್ರಕಾರ ಮುಂದುವರ್ಸೋಣ. ನಾಳೆ 9:15 ಇವತ್ತು ಸಂಕಷ್ಟಹರ ವ್ರತ ಇರೋದ್ರಿಂದ ಸ್ವಲ್ಪ ಬೇಗ ಮಾಡಿದೆ. ನಾಳೆ 9:15 ಶುರು ಮಾಡ್ತೀವಿ. ಮುಂದಿನ ಭಾಗ, ಮುಂದಿನ ಅಧ್ಯಾಯ ಪ್ರಹ್ಲಾದನ ಗುಣಗಾನ ಅನ್ನುವಂತಹ ಅಧ್ಯಾಯವನ್ನ ನಾಳೆ ದಿವಸ ಮುಂದುವರ್ಸೋಣ ಅಂತ ಹೇಳ್ತಾ, ಹಿರಣ್ಯಕಶಿಪುವಿನ ಕಠಿಣವಾದ ಈ ತಪಸ್ಸು ಮತ್ತು ವರಗಳನ್ನ ಎಂಬುವಂತಹ ಈ ಅಧ್ಯಾಯ ನಿಮ್ಮೆಲ್ಲರ ಹೃದಯ ಕಮಲದಲ್ಲಿರುವಂತಹ ಪರಮಾತ್ಮ ಇಲ್ಲಿ ಅರ್ಪಿಸಿ ವಾಣಿಗೆ ವಿರಾಮವನ್ನು ನೀಡುತ್ತೇವೆ. ಓಂ ಸ್ವಸ್ತಿ. ಎಲ್ರಿಗೂ ತತ್ಸತ್ ಶ್ರೀ ಕೃಷ್ಣಾರ್ಪಣ ವಸ್ತು. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ನಮಸ್ತೆ ಗುರುಗಳೇ, ಶುಭರಾತ್ರಿ.